ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳ ಕಡೆ ಗಮನ ಕೊಡೋಣ. ಎಸ್ಪೆಷಲಿ ನರೇಂದ್ರ ಮೋದಿ ಅವರು ಚೈನಾಗೆ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ಮೀಟಿಂಗ್ ಗಳಾಗಿದೆ. ಅದರಲ್ಲಿ ಏನೆಲ್ಲ ಡಿಸ್ಕಷನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬಂದಿದೆ. ಅದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಮುಂದುವರಿಯುವ ಮುಂಚೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನೆಲ್ ಗಳನ್ನ ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ. ಈ ಎರಡು ಲಿಂಕ್ ನಮ್ಮ ಚಾನೆಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಮೋರ್ ಲಿಂಕ್ಸ್ ಅಂತ ಇಲ್ಲಿದೆ, ನೋಡಬಹುದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎರಡು ಲಿಂಕ್ ಗಳು ಸಿಗುತ್ತೆ. ಹಾಗೆ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ನಿನ್ನೆ ಪಬ್ಲಿಷ್ ಮಾಡಿದೆ, ಅಲ್ಲೂ ಕೂಡ ಸಿಗುತ್ತೆ. ಇಲ್ಲಿವರೆಗೂ ಫಾಲೋ ಮಾಡಿಲ್ಲ ಅಂತಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಇಲ್ಲೇನಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಅಲ್ಲಿ ನಿಮ್ಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಡ್ತೀವಿ. ಹಾಗಾಗಿ ಅಪ್ಡೇಟ್ಸ್ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇರೋರು, ಬೇಕು ಅನ್ನೋಂಥವ್ರು ಫಾಲೋ ಮಾಡಬಹುದು. ಇನ್ನು ಮೊದಲಿಗೆ ಚೈನಾದಲ್ಲಿ ನರೇಂದ್ರ ಮೋದಿ ಹಾಗೂ ಕ್ಸಿ ಜಿನ್ಪಿಂಗ್ ಅವರ ನಡುವಿನ ಮೀಟಿಂಗ್ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಅವುಗಳನ್ನ ನೋಡೋಣ. ಬಾರ್ಡರ್ ಮ್ಯಾನೇಜ್ಮೆಂಟ್ ಡೀಲ್ ರೀಚ್ಡ್, ಪಿಎಂ ಮೋದಿ ಹಾಗೆ ಇನ್ನಿತರೆ ವಿಷಯಗಳು ಕೂಡ ಇದಾವೆ. ಇಲ್ಲಿ ಮೊದಲಿಗೆ ನೋಡೋದಾದ್ರೆ ನೋಡಬಹುದು, here are the top 5 statements made by the Prime Minister during his bilateral talks with President Xi Jinping. 5 ಸ್ಟೇಟ್ಮೆಂಟ್ ಗಳ ಬಗ್ಗೆ ಇಲ್ಲಿ ಮಾಹಿತಿ ಬಂದಿದೆ. ಆನ್ ಪಾಸ್ಟ್ ಡಿಸ್ಕಷನ್ಸ್ ಅಂಡ್ ಬಾರ್ಡರ್ ಸ್ಟೆಬಿಲಿಟಿ. ಲಾಸ್ಟ್ ಇಯರ್ ಕೆಲವೊಂದು ಡಿಸ್ಕಷನ್ಸ್ ಆಗಿತ್ತು ಬಾರ್ಡರ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ. ಆನಂತರ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ. ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ನಮ್ಮ ರಿಲೇಷನ್ಸ್ ಹೋಗ್ತಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಬಾರ್ಡರ್ ಅಲ್ಲಿ ಶಾಂತಿ ಹಾಗೂ ಸ್ಟೆಬಿಲಿಟಿಯ ಬಗ್ಗೆ ಮಾತಾಡಿದ್ದಾರೆ. ಪೀಸ್ ಅಂಡ್ ಸ್ಟೆಬಿಲಿಟಿ ಕ್ರಿಯೇಟ್ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗೆ ಆನ್ ಅಗ್ರಿಮೆಂಟ್ಸ್ ರೀಚ್ಡ್, ಬಾರ್ಡರ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್ ಮೀಟಿಂಗ್ ಆಗಿತ್ತು. ಅದರಲ್ಲಿ ಅಗ್ರಿಮೆಂಟ್ ಆಗಿದೆ. ಆನಂತರ ಕೈಲಾಶ್ ಮಾನಸ ಸರೋವರ ಯಾತ್ರೆ ಕೂಡ ಶುರುವಾಗಿದೆ. ಡೈರೆಕ್ಟ್ ಫ್ಲೈಟ್ಸ್ ಕೂಡ ಎರಡು ದೇಶಗಳ ನಡುವೆ ಸ್ಟಾರ್ಟ್ ಆಗಿರೋ ಬಗ್ಗೆ ಹೇಳಿದ್ದಾರೆ. ನಂತರ ಆನ್ ಬ್ರಾಡರ್ ಸಿಗ್ನಿಫಿಕೆನ್ಸ್ ಆಫ್ ಕೋಆಪರೇಷನ್, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಗಳಿವು. ದ ಇಂಟ್ರೆಸ್ಟ್ ಆಫ್ 2.8 ಬಿಲಿಯನ್ ಪೀಪಲ್ ಬೋತ್ ಕಂಟ್ರೀಸ್ ಆರ್ ಲಿಂಕ್ಡ್ ಟು ಅವರ್ ಕೋಆಪರೇಷನ್. ನಮ್ಮ ಸಹಕಾರ 2.8 ಬಿಲಿಯನ್ ಅಂದ್ರೆ 280 ಕೋಟಿ ಜನರ ಇಂಟ್ರೆಸ್ಟ್ ಆಗಿರುತ್ತೆ. ಹಾಗಾಗಿ ನಮ್ಮ ನಡುವಿನ ಸಂಬಂಧ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಇದು ಎಂಟೈರ್ ಹ್ಯೂಮನಿಟಿಗೆ ಹಾಗೂ ಹ್ಯೂಮನಿಟಿ ವೆಲ್ಫೇರ್ ಗೆ ಒಳ್ಳೆಯದು ಅನ್ನೋಂತ ಮಾತನ್ನು ಕೂಡ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿ ಆರ್ ಕಮಿಟೆಡ್ ಟು ಟೇಕಿಂಗ್ ಅವರ್ ರಿಲೇಷನ್ಸ್ ಫಾರ್ವರ್ಡ್ ಆನ್ ದ ಬೇಸಿಸ್ ಆಫ್ ಮ್ಯೂಚುವಲ್ ಟ್ರಸ್ಟ್, ರೆಸ್ಪೆಕ್ಟ್ ಅಂಡ್ ಸೆನ್ಸಿಟಿವಿಟಿ. ಈ 3 ಪದಗಳು ತುಂಬಾನೇ ಇಂಪಾರ್ಟೆಂಟ್. ಮ್ಯೂಚುವಲ್ ಟ್ರಸ್ಟ್, ರೆಸ್ಪೆಕ್ಟ್ ಅಂಡ್ ಸೆನ್ಸಿಟಿವಿಟಿ. ಯಾಕಂದ್ರೆ ಚೈನಾ ಹಲವು ಸಲ ಬೆನ್ನಿಗೆ ಚೂರಿ ಹಾಕಿದೆ. ಹಾಗಾಗಿ ಇವುಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿಲ್ಲ ಈ ಸಲ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಚಾನ್ಸಸ್ ಕಡಿಮೆ ಅಂತಾನೆ ನಾವು ಅಂದ್ಕೊಳ್ತೀವಿ, ಬಟ್ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಈಗ ಸನ್ನಿವೇಶ ಡಿಫರೆಂಟ್ ಆಗಿದೆ. ಎರಡು ದೇಶಗಳ ಮೇಲೆ ಅಮೆರಿಕ ಬೀಳ್ತಿದೆ ಟ್ಯಾರಿಫ್ ಹಾಕೊಂಡು. ಇಂತಹ ಸಂದರ್ಭದಲ್ಲಿ ಅಮೆರಿಕನ ವೀಕ್ ಮಾಡಬೇಕು ಅಥವಾ ಅಮೆರಿಕದ ಶಕ್ತಿಯನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಈ ಎರಡು ದೇಶಗಳು ಒಂದಾಗ್ಬೇಕಾಗತ್ತೆ. ಒಂದಾಗಿ ಮುನ್ನಡೆದ್ರೆ ರಷ್ಯಾನು ಸೇರ್ಕೊಳ್ತು ಅಂದ್ರೆ ಖಂಡಿತ ಅಮೆರಿಕ ಲೆಕ್ಕಕ್ಕೆ ಇಲ್ದಂಗ ಆಗೋದ್ರಲ್ಲಿ ಡೌಟೇ ಇಲ್ಲ. ಹಾಗಾಗಿನೇ ಈ ಎಲ್ಲ ಮಾತುಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಹೇಗೆ ಇರುತ್ತೆ ಜಿಯೋಪೊಲಿಟಿಕಲ್ ಸಿಚುಯೇಷನ್ ಮುಂದಿನ ದಿನಗಳಲ್ಲಿ ಅಂತ. ನಂತರ ಅಂದ ಡಿಟರ್ಮಿನೇಷನ್ ಟು ಸ್ಟ್ರೆಂಥನ್ ಟೈಸ್, ಎರಡು ದೇಶಗಳ ನಡುವಿನ ರಿಲೇಶನ್ಶಿಪ್ ಏನಿದೆ ಅದನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ಳೋ ಬಗ್ಗೆ ಮಾತಾಡಿದ್ದಾರೆ. ಜೊತೆಗೆ ಚೈನಾದ SCO ಚೇರ್ಮನ್ಶಿಪ್ ಬಗ್ಗೆ ಕೂಡ ಕಂಗ್ರಾಚುಲೇಟ್ ಮಾಡಿದ್ದಾರೆ ಚೈನಾನ. ಇದಿಷ್ಟು ಮೇಜರ್ ಮಾತುಗಳನ್ನ ನರೇಂದ್ರ ಮೋದಿ ಅವರು ಹಂಚಿಕೊಂಡಿದ್ದಾರೆ. ನಂತರ ಕ್ಸಿ ಜಿನ್ಪಿಂಗ್ ಅವರು ಕೂಡ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಅದರಲ್ಲೂ ಮೇಜರ್ ಆಗಿ ನೋಡಬಹುದು, ವೈಟಲ್ ಫಾರ್ ಎಲಿಫೆಂಟ್ ಅಂಡ್ ಡ್ರ್ಯಾಗನ್ ಟು ಕಮ್ ಟುಗೆದರ್. ಭಾರತವನ್ನ ಆನೆ ಅಂತ ಕರೆಯುತ್ತೆ ಚೈನಾ, ಚೈನಾ ಏನೇನು ಡ್ರ್ಯಾಗನ್. ಎರಡೂ ಸೇರಿದ್ರೆ ಎರಡು ದೇಶಗಳಿಗೂ ಕೂಡ ಲಾಭ ಇದೆ ಅನ್ನೋದನ್ನ ಈ ಹಿಂದೆ ಅಮೆರಿಕ ಟ್ಯಾರಿಫ್ ಹಾಕೋದ್ರ ಬಗ್ಗೆ ಮಾತಾಡದಾಗ್ಲೇ ಹೇಳಿತ್ತು. ಈಗ ಅದನ್ನೇ ರಿಪೀಟ್ ಕೂಡ ಮಾಡಿದ್ದಾರೆ ಕ್ಸಿ ಜಿನ್ಪಿಂಗ್ ಅವರು. ನೋಡಬಹುದು, ದ ಮೀಟಿಂಗ್ ದಟ್ ವಾಸ್ termed extremely consequential. Prime Minister Narendra Modi and Chinese President Xi Jinping on Sunday expressed interest of improving ties between the two nations. ಎರಡು ದೇಶಗಳ ನಡುವೆ ಸಂಬಂಧ ಇಂಪ್ರೂವ್ ಮಾಡ್ಕೊಳ್ಳೋ ಬಗ್ಗೆ ಮಾತುಗಳನ್ನ ಆಡಿದ್ದಾರೆ. ಇಂದಿನಿಂದ ಚೂರಿ ಹಾಕೋದನ್ನ ನಿಲ್ಸಿದ್ರೆ ಬಹುಶಃ ಸಂಬಂಧಗಳು ಚೆನ್ನಾಗಿರುತ್ತೆ. ಜೊತೆಗೆ ನಾನೇ ದೊಡ್ಡವನು ಅನ್ನುವಂತ ಈಗೋ ಉಟ್ಕೊಳ್ಬಾರ್ದು ಅಷ್ಟೇ. ಆ ಈಗೋ ಬಂತು ಅಂದ್ರೆ ಖಂಡಿತ ಈ ಸಂಬಂಧ ಅಳಿಸೋಗುತ್ತೆ. ಚೈನಾಗದು ಜಾಸ್ತಿನೇ ಇದೆ, ಬಟ್ ಮುಂದಿನ ದಿನಗಳಲ್ಲಾದ್ರೂ ಅದನ್ನ ಬದಲಾಯಿಸ್ಕೊಂಡ್ರೆ ಖಂಡಿತ ಪಶ್ಚಿಮದ ದೇಶಗಳನ್ನ ನಾವ್ ಹೇಳ್ದಂಗೆ ಕೇಳೋ ತರ ಮಾಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ಎರಡು ದೇಶಗಳು ಪ್ರಯತ್ನ ಪಟ್ರೆ, ರಷ್ಯಾ ಅಂತೂ ಸೇರ್ಕೊಳ್ಳುತ್ತೆ ಇವರು ರಿಲೇಶನ್ಶಿಪ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರೆ. ಹಾಗಾಗಿ 3 ದೇಶಗಳು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಇಡೀ ವಿಶ್ವಕ್ಕೆ. ನಂತರ ಇನ್ನು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಂದ್ರೆ ಚೈನಾದಲ್ಲಿ ಆಗಿರುವಂತದ್ದು, ನರೇಂದ್ರ ಮೋದಿ ಅವರು ಬರೀ ಕ್ಸಿ ಜಿನ್ಪಿಂಗ್ ಅವರು ಅಷ್ಟನ್ನೇ ಮೀಟ್ ಮಾಡಿಲ್ಲ, ಅಲ್ಲಿ ಕಾಯ್ಕಿ ಇವರನ್ನು ಕೂಡ ಮೀಟ್ ಮಾಡಿದ್ದಾರೆ. ಯಾರಪ್ಪ ಇವರು ಅಂತ ಅಂದ್ಕೊಳ್ಬಹುದು. ಖಂಡಿತ ನನಗೂ ಏನು ಗೊತ್ತಿರಲಿಲ್ಲ. ನನಗೂ ಈ ಆರ್ಟಿಕಲ್ ನೋಡಿದ್ಮೇಲೆ ಗೊತ್ತಾಗಿದ್ದು
ನೋಡಬಹುದು. ವೈ ಮೋದಿಸ್ ಮೀಟಿಂಗ್ ವಿತ್ ಕಾಯ್ಕಿ ಮೇ ಮ್ಯಾಟರ್ ಮೋರ್ ದ್ಯಾನ್ ದ ಹ್ಯಾಂಡ್ ಶೇಕ್ ವಿತ್ ಕ್ಸಿ ಜಿನ್ಪಿಂಗ್ ಅವರ ಜೊತೆಗಿನ ಹ್ಯಾಂಡ್ ಶೇಕ್ ಗಿಂತ ಕಾಯ್ಕಿ ಅವರನ್ನ ಮೀಟ್ ಮಾಡಿರೋದು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಅಂತ ಹೇಳ್ತಿದೆ. ಹಾಗಾದ್ರೆ ಯಾರಿವರು ನೋಡಬಹುದು. ಕಾಯ್ಕಿ, ದ ಪಾರ್ಟಿ ಇನ್ಸೈಡರ್ ಹೂ ರನ್ಸ್ ಚೀನಾಸ್ ಜನರಲ್ ಆಫೀಸ್. ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ ಆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇರುವಂತರು ಪಾರ್ಟಿ ಇನ್ಸೈಡರ್ ಇವರು. ಜೊತೆಗೆ ಕ್ಸಿ ಜಿನ್ಪಿಂಗ್ ಅವರ ಅತ್ಯಾಪ್ತ ಅಂತ ಕೂಡ ಹೇಳ್ತಾರೆ. ನೋಡಬಹುದು ಇಲ್ಲೇನ. ದಟ್ ಮೀನ್ಸ್ the reset is being pushed through Beijing's most powerful back office. ಪವರ್ಫುಲ್ ಇರುವಂತ ವ್ಯಕ್ತಿ ಜೊತೆಗೆ ಕ್ಸಿ ಜಿನ್ಪಿಂಗ್ ಅವರ ಆರ್ಡರ್ಸ್ ಏನಿರುತ್ತೆ ಅದನ್ನ ಜಾರಿಗೆ ತರುವಂತ ಕೆಲಸವನ್ನ ಈ ಪಾರ್ಟಿ ಆಫೀಸ್ ಅಥವಾ ಜನರಲ್ ಆಫೀಸ್ ಮಾಡುತ್ತೆ. ಕ್ಸಿ ಜಿನ್ಪಿಂಗ್ ನಿರ್ಧಾರಗಳನ್ನ ಜಾರಿಗೆ ತರುವಂತದ್ದು. ಹಾಗಾಗಿನೇ ಇದು ಕೂಡ ಪವರ್ಫುಲ್ ಆಫೀಸ್. ಹಾಗೆ ಅದರಲ್ಲಿ ತುಂಬಾನೇ ಪವರ್ಫುಲ್ ಆಗಿರುವಂತ ವ್ಯಕ್ತಿ ಈ ಕಾಯ್ಕಿ. ಇವರ ಜೊತೆ ಮೀಟಿಂಗ್ ಮಾಡಿರೋದು ಕೂಡ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ನೀವು ಇಲ್ಲಿ ನೋಡಬಹುದು. The general office is often described as the party's nerve center. ಕಮ್ಯುನಿಸ್ಟ್ ಪಾರ್ಟಿಯ ನರ್ವ್ ಸೆಂಟರ್ ಅಂತಾರೆ. ಹೇಗೆ ಬಾಡಿಯಲ್ಲಿ ನರ ವ್ಯವಸ್ಥೆ ಇರುತ್ತೋ ಎಲ್ಲ ಕಡೆ ರಕ್ತ ಸಂಚಾರಕ್ಕೆ ಅನುಕೂಲ ಮಾಡ್ಕೊಳ್ಳಕ್ಕೆ, ಅದೇ ರೀತಿ ಈ ಜನರಲ್ ಆಫೀಸ್ ಕೂಡ ಅಲ್ಲಿನ ಕಮ್ಯುನಿಸ್ಟ್ ಪಾರ್ಟಿಗೆ. ಜೊತೆಗೆ ಇಲ್ಲಿ ಮಾತುಕತೆಗಳಾದ ನಂತರ ಬಂದಿರುವಂತ 2 ಸ್ಟೇಟ್ಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಇದೆ. ನೋಡಬಹುದು. ಇಂಡಿಯಾ ಅಂಡ್ ಚೀನಾ ಆರ್ ಡೆವಲಪ್ಮೆಂಟ್ ಪಾರ್ಟ್ನರ್ಸ್ ನಾಟ್ ರೈವಲ್ಸ್. ಬಿಗ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು ಇದನ್ನ. ನಂತರ ದ ರಿಲೇಷನ್ಸ್ ಶುಡ್ ನಾಟ್ ಬಿ ಸೀನ್ ಥ್ರೂ ಎ ಥರ್ಡ್ ಕಂಟ್ರಿ ಲೆನ್ಸ್. 3ನೇ ಕಂಟ್ರಿಯ ಲೆನ್ಸ್ ಅಲ್ಲಿ ಈ ಸಂಬಂಧಗಳನ್ನ ನೋಡಕ್ ಆಗೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಈ 2 ಸ್ಟೇಟ್ಮೆಂಟ್ಸ್ ಖಂಡಿತ ತುಂಬಾನೇ ವೈಟೇಜ್ ಇರುವಂತ ಸ್ಟೇಟ್ಮೆಂಟ್ಸ್. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅಂತ. ಬಟ್ ಬಿಗ್ ಡೆವಲಪ್ಮೆಂಟ್ ಹಾಗೂ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಇವುಗಳನ್ನ 2 ದೇಶಗಳು ಮ್ಯೂಚುವಲ್ ಟ್ರಸ್ಟ್ ಅನ್ನ ಇಟ್ಕೊಂಡ್ರೆ, ಭಾರತ ಅಂತೂ ಇಟ್ಕೊಳ್ಳುತ್ತೆ, ಅದರಲ್ಲೇನ್ ಡೌಟ್ ಇಲ್ಲ. ಚೈನಾದ ಮೇಲೆ ಡೌಟ್ ಗಳಿರೋದು ಅದು ನಿಮ್ಗೆಲ್ರಿಗೂ ಗೊತ್ತಿರೋ ಅಂತದ್ದೇ. ಎಸ್ಪೆಷಲಿ ಅಮೆರಿಕ ಟ್ಯಾರಿಫ್ ಆಗ್ತಿರುವಂತ ಸಂದರ್ಭದಲ್ಲಿ ಈ ರೀತಿಯ ಡೆವಲಪ್ಮೆಂಟ್ಸ್ ಖಂಡಿತ ನಮಗೆ ಒಂದಷ್ಟು ಪಾಸಿಟಿವ್ ಆಗುತ್ತೆ. ಈಗಾಗಲೇ ಅಮೆರಿಕ ಪಾನಿಕ್ ಆಗ್ಲಿಕ್ಕೆ ಶುರುವಾಗಿದೆ. ಬಹುಶಃ ಇನ್ನೂ ಒಂದಷ್ಟು ಬ್ಯಾಡ್ ನ್ಯೂಸ್ ಗಳನ್ನ ಕೊಡಬಹುದೇನೋ, ಇವ್ರು ನಮ್ಮ ಮಾತು ಕೇಳ್ತಿಲ್ಲ ಅಂತ. ಅದಕ್ಕೆ ರೆಡಿ ಇರಬೇಕಾಗತ್ತೆ ಆಸ್ ಎ ಇನ್ವೆಸ್ಟರ್ಸ್ ನಾವು ಕೂಡ. ಯಾಕಂದ್ರೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು, ಗೊತ್ತಿಲ್ಲ. ಇನ್ನು ಜಸ್ಟ್ ರಿಪೋರ್ಟ್ಸ್ ಗಳ ಮೂಲಕ ಸುದ್ದಿಗಳು ಬರ್ತಿದೆ. ಜೊತೆಗೆ ಅವರ ಮಾತನ್ನ ಬೇರೆ ದೇಶಗಳು ಕೇಳ್ತಾವ, ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈಗಲೇ ಏನು ಹೇಳಕ್ ಆಗಲ್ಲ, ವಾಚ್ ಮಾಡಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನಂತರ ಇವತ್ತು ಇನ್ನೂ ಒಂದು ಮೀಟಿಂಗ್ ಇದೆ. ಅದರ ಔಟ್ಕಮ್ ನಾನು ವಿಡಿಯೋ ಕವರ್ ಮಾಡುವಂತ ಸಂದರ್ಭಕ್ಕೆ ಬಂದಿಲ್ಲ. ಮೋದಿ, ಪುಟಿನ್, ಕ್ಸಿ 3 ಜನ ಕೂಡ ಮೀಟ್ ಮಾಡ್ತಿದ್ದಾರೆ. ಅಲ್ಲಿ ಏನೆಲ್ಲ ಮಾತುಕತೆಗಳಾಗುತ್ತೆ, ಅಲ್ಲಿನ ಔಟ್ಕಮ್ ಏನಿರುತ್ತೆ ನೋಡೋಣ. ಬಹುಶಃ ಇವತ್ತು ಲೇಟರ್ ಆನ್ ಬರಬಹುದು ಸುದ್ದಿ. ನೋಡೋಣ ಏನೆಲ್ಲ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅಥವಾ ಔಟ್ಕಮ್ಸ್ ಬರುತ್ತೆ ಅಲ್ಲಿಂದ ಅಂತ. ನಂತರ ಸಿಇಎ ಅಂದ್ರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಅನಂತ ನಾಗೇಶ್ವರನ್ ಅವರು ಟ್ಯಾರಿಫ್ ಇಂಪ್ಯಾಕ್ಟ್ ಬಗ್ಗೆ ಮಾತಾಡಿದ್ದಾರೆ. ನೋಡಬಹುದು. ಟ್ರಂಪ್ ಟ್ಯಾರಿಫ್ಸ್ ಪೋಸ್ ಲೋ ರಿಸ್ಕ್ ಆಫ್ ಜಾಬ್ ಲಾಸಸ್. ಬಟ್ ಜಾಬ್ ಲಾಸಸ್ ನ ರಿಸ್ಕ್ ಕಡಿಮೆ ಅಂತ ಹೇಳಿದ್ದಾರೆ. ಆದ್ರೆ ಕೆಲವೊಂದು ಕಾಷನ್ಸ್ ಅನ್ನು ಕೂಡ ಇವರು ಹೇಳಿದ್ದಾರೆ, ಎಲ್ಲಿ ಕಾಶಿಯಸ್ ಆಗಿರ್ಬೇಕು ಅಂತ. ನೋಡಬಹುದು. CA cautioned that the upcoming quarters could see some impact, particularly on the external sector due to tariffs affecting export growth, which might spill over to domestic production and capital formation. ಅಂದ್ರೆ ಈ ಟ್ಯಾರಿಫ್ ಇಂಪ್ಯಾಕ್ಟ್ ಬಹುಶಃ ನೆಕ್ಸ್ಟ್ 1-2 ಕ್ವಾರ್ಟರ್ ಅಲ್ಲಿ ಗ್ರೋತ್ ಗೆ ಇಂಪ್ಯಾಕ್ಟ್ ಮಾಡಬಹುದು. ಅದರಲ್ಲೂ ಎಸ್ಪೆಷಲಿ ಎಕ್ಸ್ಪೋರ್ಟ್ ಗ್ರೋತ್ ಅಲ್ಲಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋಂತ ಮಾತನ್ನ ಇವರು ಹೇಳಿದ್ದಾರೆ. ಅದು ಡೊಮೆಸ್ಟಿಕ್ ಪ್ರೊಡಕ್ಷನ್ ಮೇಲೂ ಕೂಡ ಸ್ವಲ್ಪ ಪರಿಣಾಮವನ್ನ ಬೀರಬಹುದು ಅಂತ. ಜಾಬ್ ಲಾಸಸ್ ಲಿಮಿಟೆಡ್ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಈ ಚಾಲೆಂಜಸ್ ಗಳ ನಡುವೆ ಕೂಡ ಸಿಲ್ವರ್ ಲೈನಿಂಗ್ ಕೂಡ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಪಾಸಿಟಿವ್ಸ್ ಇದೆ ಅಥವಾ ಆಪ್ಟಿಮಿಸ್ಟಿಕ್ ಆಗಿದ್ದೀವಿ ಇಂಡಿಯನ್ ಎಕಾನಮಿ ಬಗ್ಗೆ ಅನ್ನೋಂತ ಮಾತನ್ನು ಕೂಡ ಇವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಟ್ಯಾರಿಫ್ ಇಂಪ್ಯಾಕ್ಟ್ ಕಡಿಮೆನೆ, ಬಟ್ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ. ಅದನ್ನೇ ನಾವೀಗ ನೋಡ್ತಾ ಇರೋದು. ಯಾಕಂದ್ರೆ ಓವರ್ ಡಿಪೆಂಡೆನ್ಸ್ ಏನಿಲ್ಲ, ಬಟ್ ಕೆಲವೊಂದು ಇಂಪ್ಯಾಕ್ಟ್ ಅಂತೂ ಆಗುತ್ತೆ, ಬಟ್ ಹೆವಿ ಏನಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಫಾರ್ ದ ಫಸ್ಟ್ ಟೈಮ್ ಇಂಡಿಕೇಟ್ಸ್ ಗೋಲ್ಡ್ ಈಸ್ ಬೀಟಿಂಗ್ US ಟ್ರೆಸರೀಸ್ ಇನ್ ಸೆಂಟ್ರಲ್ ಬ್ಯಾಂಕ್ಸ್ ವಾಲ್ಟ್ಸ್. ಗೋಲ್ಡ್ US ಟ್ರೆಸರೀಸ್ ಅನ್ನ ಬೀಟ್ ಮಾಡ್ತಿದೆ ಅನ್ನುವಂತ ಸುದ್ದಿ. ಅದರಲ್ಲೂ ತುಂಬಾ ವರ್ಷಗಳ ನಂತರ ನೋಡಬಹುದು. ಫಸ್ಟ್ ಟೈಮ್ ಸಿನ್ಸ್ 1990s ಬ್ಯಾಂಕ್ಸ್ ಜಾಸ್ತಿ ಗೋಲ್ಡ್ ಅನ್ನ ಇಟ್ಕೊಳ್ಳಕ್ಕೆ ಪ್ರಿಫರ್ ಮಾಡ್ತಿದ್ದಾವೆ US ಗವರ್ನಮೆಂಟ್ ಬಾಂಡ್ಸ್ ಗಿಂತ. ಇದು ಆಕ್ಚುಲಿ US ಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಮ್ಮ ಬಾಂಡ್ಸ್ ಗೆ ಬೆಲೆ ಇಲ್ಲ ಅನ್ನೋದನ್ನ ತೋರಿಸ್ತಿದೆ ಹಂಗ್ ನೋಡಿದ್ರೆ. ಅಂದ್ರೆ ಬೆಲೆ ಇಲ್ಲ ಅನ್ನೋದಕ್ಕಿಂತ ನಂಬಿಕೆ ಇಲ್ಲ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅಮೆರಿಕ ಎಷ್ಟರ ಮಟ್ಟಿಗೆ ಡೆಟ್ ಅನ್ನ ಹೊಂದಿದೆ ಅಂತ, ಸಾಲವನ್ನ ಹೊಂದಿದೆ ಅಂತ. ಹಾಗಾಗಿನೇ ಸೆಂಟ್ರಲ್ ಬ್ಯಾಂಕ್ಸ್ US ಗವರ್ನಮೆಂಟ್ ಬಾಂಡ್ಸ್ ಗಿಂತ ಗೋಲ್ಡ್ ಬೆಟರ್ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾವೆ. ಇದನ್ನ ನೋಡಿದ್ರೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಖಂಡಿತ US ಕಂತ ಇದು ಬ್ಯಾಡ್ ನ್ಯೂಸ್.
ಇನ್ನು ಇವಿ ಪೆನೆಟ್ರೇಷನ್ ಗೆ ಸಂಬಂಧಪಟ್ಟಂತೆ ಏತರ್ ಎನರ್ಜಿ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ, ನೋಡಬಹುದು. ಇವಿ ಪೆನೆಟ್ರೇಷನ್ ಇನ್ ಡೊಮೆಸ್ಟಿಕ್ ಟೂ ವೀಲರ್ ಮಾರ್ಕೆಟ್ ಕ್ಯಾನ್ ರೈಸ್ ಟು 40% ಬೈ FY 31. 2031ರಲ್ಲಿ ಟೂ ವೀಲರ್ ಮಾರ್ಕೆಟ್ ಅಲ್ಲಿ 40% ಇವಿ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡಿದ್ದಾರೆ. ಹಾಗಂತ ಏತರ್ ಎನರ್ಜಿ ಅಲ್ಲ, ಟೋಟಲ್ ಓವರ್ ಆಲ್ ಇವಿ ಟೂ ವೀಲರ್ಸ್ ಅಂತ ನೋಡಿದಾಗ ಅಪ್ ಟು 40% ಮಾರ್ಕೆಟ್ ಶೇರ್ ಅನ್ನ ಹೊಂದಿರಬಹುದು ಅಂತ. ಖಂಡಿತ ಈ ರೀತಿ ಗ್ರೋ ಆಗೋದು ಸೆಕ್ಟರ್ಗೂ ಕೂಡ ಒಳ್ಳೇದು, ಈವನ್ ಏತರ್ ಎನರ್ಜಿಗೂ ಕೂಡ ಲಾಭವನ್ನ ತರುತ್ತೆ. ಆ ರೀತಿ ರಿಪೋರ್ಟ್ ಅನ್ನ ಕಂಪನಿ ಕೊಟ್ಟಿದೆ, ನೋಡೋಣ ಸಾಧ್ಯ ಆಗುತ್ತಾ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.